ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗೀತಾ. ಇವತ್ತಿನ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಒಂದು ಸ್ನ್ಯಾಕ್ಸು ಈವ್ನಿಂಗು ಕ್ಯಾಬೇಜ್ ಗೋಬಿ ಮಂಚೂರಿ ತುಂಬ ಚೆನ್ನಾಗಿರುತ್ತೆ. ಯಾವತ್ತೋ ಒಂದು ಟೈಮ್ ತಿಂಗಳಿಗೂ 2 ತಿಂಗಳಿಗೂ ಒಂದು ಟೈಮ್ ಮನೆ ತೊಗೊಬಂದು ನಾನು ನನ್ನ ಮಗಳು ನಮ್ಮ ಮನೆಯವರು ಒಂದೇ ಒಂದು ಪೀಸ್ ತಿಂತಾರಷ್ಟೇ. ಅವರು ಇವೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ. ಸೊ ನನಗೆ ತುಂಬ ಇಷ್ಟ. ಸಮ್ಮರಲ್ಲಿ ತಿನ್ನಬಾರ್ದು, ಬಟ್ ಸಮ್ಮರಲ್ಲಿ ಮಜ್ಜಿಗೆ ಜ್ಯೂಸ್ ಆ ಥರದ್ದೇ ಜಾಸ್ತಿ ವಿಡಿಯೋ ಕೂಡ ಹಾಕಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸೊ ನಮ್ಮ ಮನೆಗೆ ಏನು ತೊಗೊಬಂದಿದ್ದೀವಿ ಹೊಸದಾಗಿ ಅಂತ ಕೂಡ ಹೇಳ್ತೀನಿ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಬ್ರೇಕ್ಫಾಸ್ಟ್ ಪುಳಿಯೋಗರೆ ಮಾಡಿದ್ದೆ. ನಂತರ ನೋಡಿ ನಮ್ಮ ಮನೆಗೆ ತಂದಂಥ ಹೊಸ ಸೋಫಾ ಅಂಡ್ ದಿವಾನ ಸೆಟ್, ಪಿಲ್ಲೋ, ಸೊ ಆ ಕಡೆ ಈ ಕಡೆ 2 ಪಿಲ್ಲೋ, 3 ತಲೆ ದಿಂಬು, ನಂತರ ದಿವಾನ ಕಾಟ್ ಕವರು ಹೇಗಿದೆ ಅಂತ ಹೇಳಿ. ಸೊ ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ ಅಂತ ಹೇಳಿ. ಪರ್ಪಲ್ ವಿತ್ ವೈಟ್ ಎಂಬ್ರಾಯ್ಡ್ರಿಂಗ್ ಬಂದಿದೆ. ಸೊ ನಮ್ಮ ಸೋಫಾ ಸೆಟ್ ಕೂಡ ಸೆಟ್ ಆಗಬಹುದು ಕಲರು ಅಂತ ತಂದಿದ್ದು. ಇಷ್ಟ ಆಯಿತಾ ಅಂತ ನೀವು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಾವು ನಮ್ಮಮ್ಮ ಅವ್ರಿಗೋಸ್ಕರ ತಂದಿದ್ದ ದಿವಾನ. ನಮ್ಮ ಮನೆಗೆ ಮೊದಲು ದಿವಾನ ಇರಲಿಲ್ಲ ಆ್ಯಕ್ಚುಲಿ. ತಂದು ಮೇ ಬಿ 6 ತಿಂಗಳಷ್ಟೇ ಆಗಿದೆ. ಸೋಫಾನೇ ಇತ್ತು ಮೊದಲು, ಇವಾಗ ತಂದಿರೋದು ದಿವಾನ. ಸೊ ಅದಕ್ಕೆ ಹೊಸದಾಗಿ ತಂದಂತಹ ನಮ್ಮ ದಿವಾನ ಕವರ್ ಸೆಟ್ ಹೇಗಿದೆ ಅಂತ ಹೇಳಿ. ಸೊ ನಂತರ ನೋಡಿ, ಮಸಾಲೆ ಮಜ್ಜಿಗೆ ಮಾಡೋಕ್ಕೆ ಫಸ್ಟ್ ನಾನು ಈ ಮಿಕ್ಸಿ ಜಾರ್ಗೆ ಜೀರಿಗೆ, ನಂತರ ಮೆಂತ್ಯ, ನಂತರ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮಜ್ಜಿಗೆ ಸ್ವಲ್ಪ ಹಾಕಿ ಉಪ್ಪೆಲ್ಲ ಹಾಕಿ ಫಿಲ್ಟರ್ ಮಾಡಿಕೊಂಡು ಕುಡಿಬೋದು, ಅಥವಾ ಹಾಗೆ ಕೂಡ ಕುಡಿಬೋದು. ಈ ಸಮ್ಮರಲ್ಲಂತೂ ಮಜ್ಜಿಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ. ಕಾಫಿ ಟೀಗಿಂತನೂ ಮಸಾಲೆ ಮಜ್ಜಿಗೆ ಅಥವಾ ಪ್ಲೈನ್ ಮಜ್ಜಿಗೆ, ಜೀರಿಗೆ, ಪೆಪ್ಪರ್ ಅವೆಲ್ಲ ಹಾಕ್ಕೊಂಡು, ನಂತರ ಶುಂಠಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಈ ಥರ ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ಜೀರಿಗೆ ಹಾಕೋದ್ರಿಂದ ಬೇಗ ಜೀರ್ಣ ಕೂಡ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಸಮ್ಮರಲ್ಲಿ ಅಂತೂ ಇನ್ನು ನಾವು ಜಾಸ್ತಿ ಮಜ್ಜಿಗೆನೇ ಕುಡಿಯೋದು. ಸೊ ನಿಮ್ಗೆ ಯಾರಿಗೆಲ್ಲ ಮಜ್ಜಿಗೆ ಇಷ್ಟ ಅಂತ ಕಮೆಂಟ್ಸ್ ಮಾಡಿ. ಮಸಾಲೆ ಮಜ್ಜಿಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನಾನು ಈ ಥರ ಮಾಡಿದ್ದೀನಿ. ನನ್ನ ಇವತ್ತಿನ ಒಂದು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಒಂದು ಕ್ಯೂಬ್ ಐಸ್ ಹಾಕ್ಕೊಂಡು ಕೂಡ ಕುಡಿಬಹುದು.